ಮಾರ್ನಿಂಗ್ ಲಾಸ್ಟ್ ವಿಡಿಯೋ ಕೆಲವೊಂದು ಯೂಸಸ್ ಆಫ್ ಕಾರ್ಬನ್ ಅನ್ನು ಡಿಸ್ಕಸ್ ಮಾಡಿದ್ದಿತ್ತು. ಸೊ ಕಾರ್ಬನ್ ಕಂಪೌಂಡ್ಸ್ಗಳನ್ನು ಇವತ್ತಿನ ವಿಡಿಯೋನಲ್ಲಿ ತಗೋಣ. ಮೇ ಬಿ ದಿಸ್ ಈಸ್ ಸೇಫ್ ಟು ಬಿ ಸಮ್ ವಾಟ್ ಯು ಕ್ಯಾನ್ ಸೇ ದಟ್ ಕಂಪ್ಲೀಟೆಡ್ ದಟ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಈ ವಿಡಿಯೋನಲ್ಲಿ ಯಾವ್ಯಾವ ರಿಮೈನಿಂಗ್ ಪಾಯಿಂಟ್ಸ್ ಅದ ಅವನ್ನೆಲ್ಲ ಕಂಪ್ಲೀಟ್ ಮಾಡೋಣ. ಅದರಲ್ಲಿ ಸಮ್ ಇಂಪಾರ್ಟೆಂಟ್ ಕಂಪೌಂಡ್ಸ್ ಆಫ್ ಕಾರ್ಬನ್, some important compounds of carbon. First one, carbon monoxide. First compound is carbon monoxide. Carbon monoxide formula is CO ಅಂತ ತಗೋತೀವಿ. ಇನ್ನು ನಮಗೀಗ ಇದ್ರಾಗ ಬೇಕಾಗಿದ್ದು ಮೇನ್ ಅಂತಂದ್ರೆ ಒಂದು ಪ್ರಾಪರ್ಟಿ, ಹೆಂಗೆ ನೀವು ಕಾರ್ಬನ್ ಮೊನಾಕ್ಸೈಡನ್ನು ಪ್ರಿಪೇರ್ ಮಾಡ್ತೀರಿ. ದೇರ್ ಆರ್ ಫ್ಯೂ ಮೆಥಡ್ಸ್. ಈ ಕಾರ್ಬನ್ ಮೊನಾಕ್ಸೈಡ್ ಪ್ರಿಪೇರ್ ಮಾಡೋದು ಕೆಲವೊಂದು ಮೆಥಡ್ಸ್ ಅದಾವು. ಯಾವ್ಯಾವ ಮೆಥಡ್ಸ್ ಅಂತ ಹೇಳಿ ನೋಡಿ. ಪ್ರಿಪರೇಷನ್, ಸೊ ಫಸ್ಟ್ ಮೆಥಡ್ ಈಸ್ ಪ್ರಿಪರೇಷನ್ ಅಲ್ಲಿ ಫಸ್ಟ್ ಮೆಥಡ್ ಅದು ಯಾವುದು? ದಟ್ ಫಸ್ಟ್ ಮೆಥಡ್ ಇಸ್ ಸೇಫ್ ಟು ಬಿ ಕೋಕ್. ಆ ಕೋಕಿಗೆ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್ ಅಥವಾ ಏರನ್ನು ನಾವು ಮಾಡಿದ್ರೆ ಅಲ್ಲಿ ನಿಮಗೆ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಸಿಗ್ತೈತಿ. ಅದಕ್ಕೆ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್, ಲಿಮಿಟೆಡ್ ಸಪ್ಲೈ ಆಫ್ oxygen to coke. ಅದರದ್ದು ಇಕ್ವೇಶನ್ ನಮಗೆ ಇಂಪಾರ್ಟೆಂಟ್. ಇದ್ರದ್ದು ಬೇಡ, ಬ್ಯಾಲೆನ್ಸ್ಡ್ ಇಕ್ವೇಶನ್ ಇರ್ತಾವಲ್ಲ ಅದನ್ನ ಇಂಪಾರ್ಟೆಂಟ್. ಸೊ ಕೋಕ್ ಈಸ್ ಸಿ ಅಂತ ಬರೀತೀವಿ, ಕಾರ್ಬನ್ ಸಿ. ಆಕ್ಸಿಜನ್ ಮೀನ್ಸ್ ಓ. ಲಿಮಿಟೆಡ್ ಇಸ್ ವೆರಿ ಇಂಪಾರ್ಟೆಂಟ್. ಕಂಪ್ಲೀಟ್ ಇರ್ತದೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗ್ತೈತಿ. ಅದಕ್ಕೆ ಲಿಮಿಟೆಡ್ ಅಂತ ನಾವು ವರ್ಡ್ ಅನ್ನ ಯೂಸ್ ಮಾಡಿದ್ವಿ. ಲಿಮಿಟೆಡ್ ಸಪ್ಲೈ ಆಫ್ ಏರ್, ಹೆನ್ಸ್ ದ ಪ್ರಾಡಕ್ಟ್ ಈಸ್ 2CO. ಇದು ನಾವು ಪ್ರಿಪೇರ್ ಮಾಡ್ತಕ್ಕಂಥದ್ದು ಒಂದು ಮೆಥಡ್. ಕಾರ್ಬನ್ ಮೊನಾಕ್ಸೈಡ್ ಫಾರ್ಮ್ ಆಯಿತು, 2 ಕಾರ್ಬನ್, ಆಕ್ಸಿಜನ್ 2, ಹೌದಲ್ಲ? ಸೊ ಅದನ್ನು ಬ್ಯಾಲೆನ್ಸ್ ಮಾಡಿ. ಹಾಗೆ ಇನ್ನೂ ಒಂದು ಮೆಥಡು ಕೂಡ ಐತಿ. ಸ್ಮಾಲ್ ಸ್ಕೇಲ್ ಅಂದ್ರೆ ಭಾಳ ಅಂತಿಲ್ಲ, ಅದನ್ನು ಮತ್ತೆ ಲ್ಯಾಬ್ ಪ್ರಿಪ್ರೇಷನ್ ಇಲ್ಲ, ಸ್ವಲ್ಪ ನಮಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರೀತಾರಲ್ಲ ಅಂಥ ಕೇಸಸ್ನಲ್ಲಿ ಪ್ಯೂರ್ carbon monoxide is prepared. Pure carbon monoxide is prepared by dehydration. Dehydration ಅರ್ಥ ಡಿ ಮೀನ್ಸ್ ರಿಮೂವ್. ಏನು? ವಾಟರ್. ವಾಟರ್ನ ರಿಮೂವ್ ಮಾಡತ್ತೀವಿ ಬೈ ಡಿಹೈಡ್ರೇಷನ್. ಎದ್ರಾಗಿಂದ ವಾಟರ್ ರಿಮೂವ್ ಮಾಡತ್ತೀವಿ? ಆಫ್ ಫಾರ್ಮಿಕ್ ಆಸಿಡ್. ಡಿಹೈಡ್ರೇಷನ್ ಆಫ್ ಫಾರ್ಮಿಕ್ ಆಸಿಡ್. ವಾಟ್ ಈಸ್ ದ ಫಾರ್ಮುಲಾ ಆಫ್ ಫಾರ್ಮಿಕ್ ಆಸಿಡ್? HCOOH. ಫಾರ್ಮಿಕ್ ಆಸಿಡ್ ಫಾರ್ಮುಲಾ ಈಸ್ HCOOH. ಇದಕ್ಕೆ ಒಂದು ಪ್ರೆಸೆನ್ಸಿ ಬೇಕು ಅಥವಾ ಒಂದು ಏಜೆಂಟ್ ಇರ್ತೈತಿ. ಡಿಹೈಡ್ರೇಷನ್ ಆಗಲಿಕ್ಕೆ ಒಂದು ಏಜೆಂಟ್ ಇರ್ತೈತಿ. ಆ ಏಜೆಂಟ್ ಹೆಸರೇನಂತಂದ್ರೆ concentrated H2SO4. in presence of concentrated H2SO4, concentrated sulfuric acid. ಸೊ ಈಗ ಪ್ಯೂರ್ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಪ್ರಿಪೇರ್ ಮಾಡತ್ತೀವಿ. ಯಾವ ಮೆಥಡ್? ಡಿಹೈಡ್ರೇಷನ್ ಆಫ್ ಫಾರ್ಮಿಕ್ ಆಸಿಡ್, ಹೌದಿಲ್ಲ? ಅಂದ್ರೆ ಫಾರ್ಮಿಕ್ ಆಸಿಡ್ ಏನಂತ ಹೇಳಿ ನಾವು ಬರೆಯೋಣ. HCOOH is the formic acid. Dehydrating agent is concentrated H2SO4 ತಗೋತೀನಿ. This is taking place under 373 Kelvin temperature. There what happens? ವಾಟರ್ನ ರಿಮೂವ್ ಮಾಡಬೇಕಾಗಿದೆ. ಇದರಾಗಿಂದ ವಾಟರ್ ರಿಮೂವ್ ಮಾಡಬೇಕಾಗಿದೆ. ಡಿಹೈಡ್ರೇಷನ್ ಅರ್ಥ ಏನು? ರಿಮೂವಲ್ ಆಫ್ ವಾಟರ್. ಅಂದ್ರೆ ಎಲಿಮೆಂಟ್ಸ್ ಆಫ್ ವಾಟರ್ ಏನೇನದಾವು? ಒಂದು H ಐತಿ, ಇನ್ನೂ ಒಂದು OH ಐತಿ. ಸೊ ಈ H ಮತ್ತು OH ಅನ್ನ ತೆಗೆದುಬಿಟ್ರೆ ಏನು ಉಳಿತೈತಿ? CO ಉಳಿತೈತಿ. ಹೆನ್ಸ್ ಇಟ್ ಈಸ್ CO plus H2O ಅಂತ ಬರೀತೀವಿ. ಈಗೇನು ಈ ಮಿಕ್ಸರ್ ಬಂದೈತಲ್ಲ, ಇದು
ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ವಾಟರ್ ಅಂತ ಹೇಳಿ ಕರಿತೀವಿ. ವಾಟರ್ ಹೆಂಗ ರಿಮೂವ್ ಆಯಿತು? ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4 ಇದೆ. ಇಲ್ಲ ಅಂತಂದ್ರೆ ಇದ್ರಾಗಿನ ವಾಟರ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಹೌದಾ? ಸೊ ಸೆಕೆಂಡ್ ಮೆಥಡ್ ಈ ಸಮ್ ವಾಟ್ ಈಕ್ವೇಶನ್ ಕೇಳಬಹುದು. ಸೊ ಕಂಪ್ಲೀಟ್ ದ ಈಕ್ವೇಶನ್ ಅನ್ಬೋದು, ಅಥವಾ ಹೌ ಕಾರ್ಬನ್ ಮೊನಾಕ್ಸೈಡ್ ಇಸ್ ಆಬ್ಟೈನ್ಡ್ ಫ್ರಮ್ ಫಾರ್ಮಿಕ್ ಆಸಿಡ್ ಅಂತ ಕೇಳಬಹುದು. ಅದಕ್ಕೆ ಈ ಈಕ್ವೇಶನ್ ಅನ್ನ ಪ್ರಾಕ್ಟೀಸ್ ಮಾಡಿ. ಇದು ಎರಡನೇ ಮೆಥಡ್. ಇನ್ನು ಮೂರನೇ ಮೆಥಡ್ ಹೋಗೋಣ. ದಟ್ ಥರ್ಡ್ ಮೆಥಡ್ ಈಸ್ by passing steam. By passing steam. Steam ಅಂದ್ರೇನು? ಕುದಿಯ ನೀರು ಅಂದಂಗ. ಕುದಿಯ ನೀರು ಮ್ಯಾಗಿಂದ ಆವಿ ಬರ್ತೈತಲ್ಲ ಅದು ಓವರ್ ಹೀಟೆಡ್ ಕೋಕ್. ಓವರ್ ಹೀಟೆಡ್ ಕೋಕ್. ಕೋಕ್ ಅಂದ್ರೆ ಕಾರ್ಬನ್. ಅಲ್ಲಿ ಒಂದಷ್ಟು ಟೆಂಪರೇಚರ್ನ ಯೂಸ್ ಮಾಡ್ತೀವಿ. ಅಟ್ ಟೆಂಪರೇಚರ್ 473 to 1273 ಕೆಲ್ವಿನ್ ಹೈ ಟೆಂಪರೇಚರ್ನ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಒಂದು ಮಿಕ್ಸರ್ ಸಿಗ್ತೈತಿ. ದಟ್ ಮಿಕ್ಸರ್ ಈಸ್ ನೋನ್ ಆಸ್ ವಾಟರ್ ಗ್ಯಾಸ್. ಎ ಮಿಕ್ಸರ್ obtained is known as water gas. ಹೌದಾ? ಏನೈತಿ ಅಂತ ಹೇಳಿ ಆ ಮಿಕ್ಸರ್ ಅನ್ನ ಯಾವ್ದೈತಿ ಬರೆಯೋಣ ಈಕ್ವೇಶನ್. ಸೊ ಬೆಟರ್ ಕೋಕ್ ಪ್ಲಸ್ steam means H2O. Temperature is 473 Kelvin to 1273 Kelvin. Hence carbon monoxide ಬೇಕಾಗೈತೆ ನಮಗೆ. ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ ರಿಮೈನಿಂಗ್ ಏನು ಉಳಿತು? ಹೈಡ್ರೋಜನ್. This mixture is known as water gas. ಆ ಮಿಕ್ಸರ್ ಏನು ಕರಿತೀವಿ? ವಾಟರ್ ಗ್ಯಾಸ್. What is the composition of water gas ಅಂತ ಕ್ವಶನ್ ಕೇಳಿದ್ರೆ, what is the composition of water gas? It is a mixture of carbon monoxide and hydrogen. So that is known as water gas. ಇದು ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋಣ. ವಾಟ್ ಎವರ್ ಇಟ್ ಮೇ ಬಿ ದ ಕ್ವಶನ್ ಹೆಂಗಾರೆ ಕೇಳೋಣ. ಇನ್ನು ನೆಕ್ಸ್ಟ್ ಇನ್ನೂ ಒಂದು ಮೆಥಡ್. ಇದಕ್ಕೆ ವಾಟರ್ ಗ್ಯಾಸ್ ಇದನ್ನ ನಾವು ಪ್ರಿಪೇರ್ ಮಾಡ್ತಕ್ಕಂಥದ್ದು ಮೆಥಡ್ ಏನೈತಿ ಅಂತಂದ್ರೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಕೊಡಬಹುದು ನಾವು ಇಂಡಸ್ಟ್ರಿಯಲ್ ಮೆಥಡ್ ಅಂತ ಕರಿಬಹುದು. ಇಂಡಸ್ಟ್ರಿಯಲ್ ಅಥವಾ ಕಮರ್ಷಿಯಲ್ ಮೆಥಡ್. ದಿಸ್ ಇಸ್ ನೋನ್ ಆಸ್ ಕಮರ್ಷಿಯಲ್ ಮೆಥಡ್. ಓಕೆ, ಇಲ್ಲೇ ಒಂದ್ ಕಡೆ ಬೇಕಾದ್ರೆ ಬರ್ಕೊಂಡ್ರೆ ದಿಸ್ ಈಸ್ ಕಮರ್ಷಿಯಲ್ ಮೆಥಡ್. ಅಂದ್ರೆ ಮಾರ್ಕೆಟ್ನಾಗ ಏನು ನಮಗೆ ಬೇಕಾಗ್ತಲ್ಲ ಅದನ್ನು ಪ್ರೊವೈಡ್ ಮಾಡಲಿಕ್ಕೆ ಈ ಮೆಥಡ್ದಿಂದ ಕಾರ್ಬನ್ ಮೊನಾಕ್ಸೈಡನ್ನು ಸಿಗ್ತೈತಿ. ಕಮರ್ಷಿಯಲ್ ಮೆಥಡ್. ಓಕೆ, ಮತ್ತೆ ಕಮರ್ಷಿಯಲ್ ಇದ್ದಿನ ಸಲುವಾಗಿ ನಾವು ಇದಕ್ಕೆ ಇನ್ನೂ ಒಂದು ಹೆಸರು ಕರಿಬಹುದು. ದಟ್ ನೇಮ್ ಈಸ್ ಮೋಸ್ಟ್ಲಿ ಇವೆಲ್ಲ ಬರ್ಕೊಂಡಿದೆ ಅಂತ ಅನಿಸ್ತೈತಿ. ಸೊ ದಟ್ ನೇಮ್ ಈಸ್ ಕಾಲ್ಡ್ ಆಸ್ synthesis gas. This is also known as synthesis gas. Okay, what is the formula of synthesis gas ಅಂತ ಕೇಳಿದ್ರೆ CO plus H2. ಇದನ್ನೆಲ್ಲ ಬರ್ಕೊಡಿ. ಇದನ್ನ ಕ್ಲೀನ್ ಮಾಡಿ ಇನ್ನೊಂದು ಬರೀತೀವಿ. ಇನ್ನೊಂದು ಮೆಥಡ್ ಇದೆ. Okay,
ಅಂದ್ರೆ CO ಪ್ಲಸ್ H2 ಎರಡು ಹೆಸರುಗಳು, ಒಂದು ಸಿಂಥಸಿಸ್ ಗ್ಯಾಸ್, ಇನ್ನೊಂದು ವಾಟರ್ ಗ್ಯಾಸ್. ಎರಡಕ್ಕೂ ಒಂದೇ ಫಾರ್ಮುಲಾ ಏನದು, ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ H2. ಹಂಗೆ ಇನ್ನೂ ಒಂದು ಕೂಡ ನಾವು ಮೆಥಡನ್ನ ಯೂಸ್ ಮಾಡ್ತೀವಿ. ದಟ್ ಮೆಥಡ್ ಈಸ್ ಸೇಡ್ ಟು ಬಿ ಇನ್ಸ್ಟೆಡ್ ಆಫ್ ಸ್ಟೀಮ್ ಬದಲಾಗಿ ಏರನ್ನು ಯೂಸ್ ಮಾಡಿದರೆ, ಐ ವಿಲ್ ಟೇಕ್ ಬೈ ಪಾಸಿಂಗ್ ಏರ್ ಅಂತಂದ್ರೆ ಬರೀ ಆಕ್ಸಿಜನ್ ಅಷ್ಟೇ ಅಲ್ಲ, ಇಟ್ ಕಂಟೇನ್ಸ್ ದ ನಂಬರ್ ಆಫ್ ಗ್ಯಾಸಸ್. ಅದಕ್ಕೆ ಮೇನ್ ಆಕ್ಸಿಜನ್ ಹೌದು, ನೈಟ್ರೋಜನ್ ಹೌದು. ಬೈ ಪಾಸಿಂಗ್ ಏರ್ ಓವರ್ ಹೀಟೆಡ್ ಕೋಕ್, ಓಕೆ, the mixture obtained is producer gas. ಏನಂತ ಕರೀತಾರೆ ಸರ್ ಅದಕ್ಕೆ, ಪ್ರೊಡ್ಯೂಸರ್ ಗ್ಯಾಸ್. ಅದರದ್ದು ಏನು ಫಾರ್ಮುಲಾ ನೋಡೋಣ. the mixture obtained is producer gas. so coke ಪ್ಲಸ್ ಆಕ್ಸಿಜನ್ ಅಂದ್ರೆ ಈಗ ನಾನು ಬರೆದಿದ್ದು ಏರ್, ಇದು ಏರ್ದಾಗಿಂದ ಮಿಕ್ಸರ್, ಇವೆರಡು ಏರ್ದಾಗಿಂದ ಮಿಕ್ಸರ್ಸ್ ಅಂತಂದ. ಕೋಕ್ ಈಸ್ ಇಂಪಾರ್ಟೆಂಟ್, ಅದು ನಮಗೆ ಬೇಕಾಗೈತಿ, ಹೌದಾ. ಇನ್ನು ನೆಕ್ಸ್ಟ್ ಇಲ್ಲಿ ಪಾಸಿಂಗ್ ಹೀಟೆಡ್ ಕೋಕ್ ಅಂತ ಒಂದಿಷ್ಟು ಟೆಂಪ್ರೇಚರ್ನ ತಗೋತೀವಿ, 1273 ಕೆಲ್ವಿನ್. ಸೊ ನಮಗೆ ಬೇಕಾಗಿದ್ದು ಮೇನ್ ಕಂಪೌಂಡ ಕಾರ್ಬನ್ ಮೊನಾಕ್ಸೈಡ್, ಇವೆರಡು ಕೂಡಿಸಿದ್ರೆ ಕಾರ್ಬನ್ ಮೊನಾಕ್ಸೈಡ್ ಸಿಗ್ತದೆ. ಇನ್ನು ರಿಮೈನಿಂಗ್ ಏನೈತಿ, 4 nitrogen, 4N2. This mixture is known as, ಇದಕ್ಕೆ ಏನಂತ ಕರೀಬೇಕು ಹೆಸರು, ಪ್ರೊಡ್ಯೂಸರ್ ಗ್ಯಾಸ್. ಸೊ ವಾಟ್ ಈಸ್ ದ ಕಂಪೋಸಿಷನ್ ಆಫ್ ಪ್ರೊಡ್ಯೂಸರ್ ಗ್ಯಾಸ್? ಅಲ್ಲಿ ನೀವು ಇದರದ್ದು ಹಿಂದಿರ್ತಕ್ಕಂಥ ನಂಬರ್ಸ್ ಹೇಳಿಲ್ಲ ಅಂದ್ರೂ ನಡೀತೈತಿ. ಏನು ಹೇಳಬೇಕು, CO ಪ್ಲಸ್ N2 ಈಸ್ ಪ್ರೊಡ್ಯೂಸರ್ ಗ್ಯಾಸ್, ಅಥವಾ ಇಟ್ ಈಸ್ ಎ ಮಿಕ್ಸರ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಅಂಡ್ ನೈಟ್ರೋಜನ್, ದಟ್ ಈಸ್ ಪ್ರೊಡ್ಯೂಸರ್ ಗ್ಯಾಸ್. ಸೊ ಈಗ ನಮಗೆ ಬೇಕಾಗಿದ್ದು ಏನು ಸಿಗ್ತೈತಿ, ಕಾರ್ಬನ್ ಮೊನಾಕ್ಸೈಡ್, ಅಷ್ಟೇ ನಮಗೆ ಇಂಪಾರ್ಟೆಂಟ್. ಕಂಪ್ಲೀಟ್ ಮಿಕ್ಸರ್ ಪ್ರೊಡ್ಯೂಸರ್ ಗ್ಯಾಸ್, ಕಂಪ್ಲೀಟ್ ಮಿಕ್ಸರ್ ವಾಟರ್ ಗ್ಯಾಸ್, ಬೇಕಾಗಿದ್ದು ಕಾರ್ಬನ್ ಮೊನಾಕ್ಸೈಡ್. ಹಿಂಗೆ ಒಂದಿಷ್ಟು ಮೆಥಡ್ಸ್ಗಳನ್ನು ನಾವೇನು ಮಾಡೀವಿ ಅಂತಂದ್ರೆ ಯೂಸ್ ಮಾಡ್ಕೊಂಡೀವಿ ಫಾರ್ ದ ಪ್ರಿಪರೇಷನ್ ಆಫ್ ಕಾರ್ಬನ್ ಮೊನಾಕ್ಸೈಡ್. ಇನ್ನು ಈ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸನ್ನು ಸಪೋಸ್ ನಾವು ತಗೊಂಡಿದ್ರೆ ಇಟ್ ಇಸ್ ಸೇಡ್ ಟು ಬಿ ಎ ಕಲರ್ಲೆಸ್ ಗ್ಯಾಸ್. ಆಮೇಲೆ ಇದರದ ಬೆಸ್ಟ್ ಒಂದು ಪ್ರಾಪರ್ಟಿ ಹೇಳಬೇಕಿತ್ತು ಅಂತಂದ್ರೆ ಇಟ್ ಆಕ್ಟ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಕಾರ್ಬನ್ ಮೊನಾಕ್ಸೈಡ್ ಬೆಸ್ಟ್ ಪ್ರಾಪರ್ಟಿ, ಇಟ್ ಆಕ್ಟ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಇದ್ರದ್ದು ಅರ್ಥ ಏನು, ರೆಡ್ಯೂಸಿಂಗ್ ಏಜೆಂಟ್ ಅರ್ಥ ಏನು ಅಂತಂದ್ರೆ ಯಾವುದು ಒಂದು ಬೇರೆ ಕಂಪೌಂಡ್ನಾಗ ಆಕ್ಸಿಜನ್ ಇರ್ತೈತಲ್ಲ ಅದರದ್ದು ರಿಮೂವ್ ಮಾಡ್ತಕ್ಕಂಥ ಕ್ಯಾರೆಕ್ಟರ್, ಹೌದಲ್ಲ. ಹಂಗೆ ಸಾಕಷ್ಟು ನಾವು ಮೆಟಲ್ ಎಕ್ಸ್ಟ್ರಾಕ್ಷನಲ್ಲಿ, ಮೆಟಲರ್ಜಿ ಅಂತ ಕರಿತಿರ್ತೀವಲ್ಲ, ಅಂಥ ಮೆಟಲ್ ಎಕ್ಸ್ಟ್ರಾಕ್ಷನ್ಗಳಲ್ಲಿ ಈ ಕಾರ್ಬನ್ ಮೊನಾಕ್ಸೈಡನ್ನು ಯೂಸ್ ಮಾಡ್ತಿರ್ತೀವಿ. ಬೆಸ್ಟ್ ಎಕ್ಸಾಂಪಲ್ ತಗೋತೀನಿ, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್, ಹೌದಾ. ಈಗ ಜಿಂಕ್ ಆಕ್ಸೈಡ್ ಆಕ್ಸಿಜನ್ ಐತಿ ಅಂತಂದ್ರೆ ಇದನ್ನ ರಿಮೂವ್ ಮಾಡತೈತಿ, ಯಾವುದು, ಕಾರ್ಬನ್ ಮೊನಾಕ್ಸೈಡ್. ಸೊ ಯಾವುದ್ರದಾಗಿಂದ ಆಕ್ಸಿಜನ್ ರಿಮೂವ್ ಮಾಡತೈತಲ್ಲ ಅದಕ್ಕೆ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿಬೇಕು. ಕಾರ್ಬನ್ ಮೊನಾಕ್ಸೈಡ್ ರೆಡ್ಯೂಸಸ್, ಹೆಂಗೆ ಬರಿಬೇಕು ನಾವು ಹೆಸರು, ಕಾರ್ಬನ್ ಮೊನಾಕ್ಸೈಡ್ ರೆಡ್ಯೂಸಸ್ ಜಿಂಕ್ ಆಕ್ಸೈಡ್ ಟು ಜಿಂಕ್, ಕಡಿಮೆ ಮಾಡತೈತಿ. ಜಿಂಕ್ ಆಕ್ಸೈಡ್ ಭಾಳ ದೊಡ್ಡದೈತಿ, ಅದನ್ನ ಬಿಟ್ಟು ಏನು ಮಾಡ್ತೈತಿ, ಬರೋ ಜಿಂಕ್ ಮಾಡತೈತಿ, ಅಂದ್ರೆ ಇದ್ರಾಗಿಂದ ಆಕ್ಸಿಜನ್ ತೆಗಿಲತ್ತೈತಿ. ಹೆನ್ಸ್ ದ ಇಕ್ವೇಶನ್ ಈಸ್ Zn plus CO2. So carbon monoxide act as a reducing agent. It reduces zinc oxide to zinc. ಬ್ಯಾಲೆನ್ಸ್ ಹೆಂಗೆ ಮಾಡೀವಿ, ZnO ಐತಿ, ಆಮೇಲೆ CO ಪ್ಲಸ್ O ಕೂಡಿದ್ರೆ CO2 ಐತಿ, ರಿಮೈನಿಂಗ್ ಈಸ್ ಓನ್ಲಿ Zn, ಅದನ್ನು ತೊಗೊಂಡ್ಬಿಟ್ಟಿವಿ, ಹೌದಾ. ಇನ್ನೂ ಒಂದು ಕೂಡ ನಾವು ಬೆಸ್ಟ್ ಎಕ್ಸ್ಟ್ರಾಕ್ಷನ್ ಸೆಕೆಂಡ್ ಇಯರ್ನಾಗ ಇನ್ ಡೀಟೇಲ್ ಆಗಿ ನಾವು ನೋಡ್ತಿರ್ತೀವಿ. ಸೊ ದ್ಯಾಟ್ ಎಕ್ಸ್ಟ್ರಾಕ್ಷನ್ ಈಸ್ ಐರನ್ ಎಕ್ಸ್ಟ್ರಾಕ್ಷನ್ ಫ್ರಮ್ ಹೆಮಟೈಟ್ ಓರ್ ಅಂತ ಹೇಳಿ ತಗೋತೀವಿ. ಅಲ್ಲಿಯೂ ಕೂಡ ಕಾರ್ಬನ್ ಮೊನಾಕ್ಸೈಡ್ ಅನ್ನು ಯೂಸ್ ಮಾಡ್ತೀವಿ, ವಿಚ್ ಆಕ್ಟ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಓಕೆ, ಸೊ ಅದೇನಂತ ಹೇಳಿ ಈಕ್ವೇಶನ್ ಅನ್ನು ಬರೆಯೋಣ. ಮೇ ಬಿ
these equations are completed. So another reducing agent Fe2O3 Fe2O3 ಇದಕ್ಕೆ ನಾವೇನಂತ ಕರಿತೀವಿ ಹೆಮಟೈಟ್ ಓರ್ ಅಂತ ಕರಿತೀವಿ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್ ರೆಡ್ಯೂಸಿಂಗ್ ಏಜೆಂಟ್ ಬ್ಯಾಲೆನ್ಸ್ ಸಲುವಾಗಿ 3 ಬೇಕಾಗ್ತದೆ. ಈಗ ಏನು ಮಾಡತೈತಿ ಇದು ಕಾರ್ಬನ್ ಮೊನಾಕ್ಸೈಡ್ ರೆಡ್ಯೂಸಸ್ ಐರನ್ ಆಕ್ಸೈಡ್ ಟು ಐರನ್. ಇದು ಐರನ್ ಆಕ್ಸೈಡ್ ಏನಕ್ಕೆ ಕನ್ವರ್ಟ್ ಮಾಡತೈತಿ ಐರನ್. Carbon monoxide reduces iron oxide to iron. That means 2Fe plus 3CO2. ಬ್ಯಾಲೆನ್ಸ್ ಆಗೈತಿ ನೋಡ್ರಿ, 2 Fe ಅದಾವು, ಆಮೇಲೆ 3 ಕಾರ್ಬನ್ 6 ಆಕ್ಸಿಜನ್, 3 ಕಾರ್ಬನ್ 6 ಆಕ್ಸಿಜನ್. ಸೊ ಇದಕ್ಕೆ ನಾವು ಎಕ್ಸ್ಟ್ರಾಕ್ಷನ್ ಅಂತ ಹೇಳಿ ಕರಿತಿರ್ತೀವಿ. ಈ ಥರ ಇದರದ ಅಪ್ಲಿಕೇಶನ್ಸ್ ಅನ್ನು ತಗೋತೀವಿ. ಇದು ಅಪ್ಲಿಕೇಶನ್ ಹೊಂದಲಾರ್ದ ನೆಕ್ಸ್ಟ್ ಇದಕ್ಕೆ ಆಗಿರ್ತಕ್ಕಂಥ ಕೆಲವೊಂದು ಪಾಯ್ಸನಸ್ ನೇಚರ್ ಕೂಡ ಐತಿ. ಸೊ ಪಾಯ್ಸನಸ್ ನೇಚರ್ ಯಾಕೆ ಇರ್ತೈತಿ ಅಂತಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಬಂತು ಅಂದ್ರೆ ಅದರಲ್ಲಿ ಸ್ಟ್ರಕ್ಚರ್ ನೋಡಿದ್ರೆ ಸಿ 3 ಬಾಂಡ್ಗಳು ಕಾಣಿಸ್ತಾವ. ಈ 2 ಬಾಂಡ್ಗಳು ಪೈ ಬಾಂಡ್ ಅಂತ ಕರಿತೀವಿ, ನಡುವಿನ ಬಾಂಡ್ ಸಿಗ್ಮಾ ಬಾಂಡ್ ಅಂತ ಕರಿತೀವಿ, ಹೌದಾ. ಆಮೇಲೆ ಇಲ್ಲಿ ಎಲೆಕ್ಟ್ರಾನ್ಸ್ ಉಳಿತಾವು, ಇಲ್ಲಿ ಆಕ್ಸಿಜನ್ ಮೇಲೂ ಎಲೆಕ್ಟ್ರಾನ್ಸ್ ಅನ್ನ ಉಳಿತಾವ. ಅದಕ್ಕೆ ಹಿಂಗೆ ಇದು ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್ ಇರೋ ಸಲುವಾಗಿ ಇದಕ್ಕೆ ನಾವೇನಂತ ಕರಿತೀವಿ ಡೋನಾರ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಕೊಡೋ ಕೆಪಾಸಿಟಿ ಐತಿ ಇದಕ್ಕೆ ಅಂತ ಕರಿತೀವಿ, ಹೌದಾ. ಸೊ ಇದರದೊಂದು ಹಿಂಗೆ ಸ್ಟ್ರಕ್ಚರ್ ನೇಚರ್ ನೋಡಿದ್ರೆ ಇದು ಭಾಳ ಜಲ್ದಿ ಮೆಟಲ್ ಜೋಡಿ ಏನಾಗ್ತೈತಿ ಕಂಬೈನ್ ಆಗ್ತಿರ್ತೈತಿ. ಅದಕ್ಕೆ ನೀವು ವೆಹಿಕಲ್ಸ್ ಎಲ್ಲ ಯೂಸ್ ಮಾಡೋ ಟೈಮ್ನಾಗ ಅದ್ರಾಗ ಕಾರ್ಬನ್ ಮೊನಾಕ್ಸೈಡ್ ಇದ್ದಿಂದಟ್ಟು ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಮಾಡೋದು ಕೆಲವೊಂದು ಕನ್ವರ್ಟರ್ನ ಹಾಕಿರ್ತಾರೆ. ಯಾಕಂತಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಇಸ್ ಮೋರ್ ಪಾಯ್ಸನಸ್, ಕಾರ್ಬನ್ ಡೈಆಕ್ಸೈಡ್ ಇಸ್ ಲೆಸ್ ಪಾಯ್ಸನಸ್. ಅದು ಕಾರ್ಬನ್ ಮೊನಾಕ್ಸೈಡ್ ವೆಹಿಕಲ್ಸ್ ಇಂದ ಹೊರಗೆ ಹೊಂಟಿತ್ತು ಅಂತಂದ್ರೆ ಏರ್ ಪೊಲ್ಯೂಷನ್ ಆಗ್ತಕ್ಕಂಥ ಪಾಸಿಬಿಲಿಟಿ ಮ್ಯಾಕ್ಸಿಮಮ್ ಆಗಿ ಪಾಯ್ಸನಸ್ ಏರ್ ಅನ್ನ ನಾವೇನ್ ಮಾಡ್ಬೇಕಾಗೈತಿ ರೆಸ್ಪಿರೇಷನ್ಕ ಯೂಸ್ ಮಾಡ್ಬೇಕಾಗೈತಿ, ಅಥವಾ ರೆಸ್ಪಿರೇಷನ್ಕ ಅದನ್ನ ತಗೋತಿರ್ತೀವಿ. ಅದರ ಸಲುವಾಗಿ ಅದನ್ನ ರಿಮೂವ್ ಮಾಡ್ತೀವಿ. ಈ ಒಂದು ರಿಮೂವ್ ಮಾಡಿದ್ರು ಕೂಡ ಎಲ್ಲಿ ಒಂದು ಲೆಸ್ ಕಂಟ್ಯಾಮಿನೇಷನ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಇದ್ದಾಗ ಅದು ನಮ್ದು ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಅಥವಾ ರೆಸ್ಪಿರೇಷನ್ ಥ್ರೂ ಹೋದಾಗ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಎಂಟ್ರಿ ಆಗ್ತದೆ. ಹಂಗ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಎಂಟ್ರಿ ಆಗಿತ್ತು ಅಂತಂದ್ರೆ ಬ್ಲಡ್ ನಲ್ಲಿ ಏನೈತಿ ಮೇನ್ ಆಗಿ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಆಗಿ ಯಾವ್ದು ಮೆಟಲ್ ಇರ್ತೈತಿ ಐರನ್ ಇರ್ತೈತಿ. ಸೊ ಈ ಮೆಟಲ್ ಜೋಡಿ ಬಹಳ ಜಲ್ದಿ ಕಂಬೈನ್ ಆಗ್ತೈತಿ. ಕಂಬೈನ್ ಆದ್ಮೇಲೆ ನಮಗೊಂದು ಕಂಪೌಂಡ್ ಕೊಡ್ತೈತಿ, ದಟ್ ಈಸ್ ನೋನ್ ಆಸ್ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್. ಏನಂತ ಕರಿತೀವ ಕಂಪೌಂಡ್ಕ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್. ಈ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತಲ್ಲ, ಈ ಕಾಂಪ್ಲೆಕ್ಸ್ 300 times more stable than the oxygen. ಅಂದ್ರೆ ಕುಂತು ಬಿಟ್ಟಿರ್ತೈತೆ ಅಲ್ಲೇ, ಅದು ಮುಂದೆ ಮೂವೇ ಆಗಂಗಿಲ್ಲ ಅಂತಂದ. ಮತ್ತು ಯಾವಾಗ ಅದು ಮೂವ್ ಆಗಂಗಿಲ್ಲ ಅಂತಂದ್ರೆ ಆ ಬ್ಲಡ್ ವೆಸಲ್ಸ್ಗಳಲ್ಲಿ ರೆಡ್ ಬ್ಲಡ್ ಸೆಲ್ಸ್ಗಳಲ್ಲಿ ಇದು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಕಾಂಪ್ಲೆಕ್ಸ್ ಫಾರ್ಮ್ ಆಗಿದ್ದು ಸ್ಟಾಪ್ ಮಾಡತೈತಿ. ಏನಂತಂದ್ರೆ ಆಕ್ಸಿಜನ್ ಸಪ್ಲೈ, ಹೌದಲ್ಲ. ಆಕ್ಸಿಜನ್ ಸಪ್ಲೈ ಯಾವಾಗ ಅದನ್ನು ಸ್ಟಾಪ್ ಮಾಡ್ತಾ ಹೋಗ್ತಿರ್ತೈತಿ, ಡೆಫಿನೆಟ್ಲಿ ಇಟ್ ಕಾಸಸ್ ಡಿಸೀಸಸ್. ಹೆನ್ಸ್ ಕಾರ್ಬನ್ ಮೊನಾಕ್ಸೈಡ್ ಇಸ್ ಸೇಡ್ ಟು ಬಿ ಪಾಯ್ಸನಸ್ ಗ್ಯಾಸ್. ಯಾಕೆ ಕಾರ್ಬನ್ ಮೊನಾಕ್ಸೈಡ್ ನಾವು ಪಾಯ್ಸನಸ್ ಗ್ಯಾಸ್ ಅಂತ ಕರಿತೀವಿ ಅಂತಂದ್ರೆ ಇಟ್ ಎಂಟರ್ಸ್ ಇನ್ ಟು ದ ರೆಸ್ಪಿರೇಟರಿ ಸಿಸ್ಟಮ್ ಆ್ಯಂಡ್ ಥ್ರೂ ದಟ್, ಅಥವಾ ಅದರದ್ದು ನೆಕ್ಸ್ಟ್ ಪ್ರೊಸೆಸ್ ಏನಂತಂದ್ರೆ combines with hemoglobin containing iron. There is a formation of ಬಹಳಷ್ಟು ಜಲ್ದಿ ನಿಮಗೆ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತೈತಿ. ಇಟ್ಸ್ ನೇಮ್ ಈಸ್ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಕಾಂಪ್ಲೆಕ್ಸ್ which is 300 times more stable than the oxygen. Therefore ಅಥವಾ ಹಿಮೋಗ್ಲೋಬಿನ್ ಅಂತಲ್ಲ ಅದರೊಳಗೆ ಆಕ್ಸಿಜನ್ ಕಂಟೆಂಟ್ ಇರ್ತೈತಿ. ಇದಕ್ಕೆ ಕಂಪೇರ್ ಮಾಡಿದ್ರೆ ಈ ಕಾಂಪ್ಲೆಕ್ಸ್ 300 times more stable ಇರ್ತೈತಿ. ಸೊ ಅದರ ಸಲುವಾಗಿ ಇಟ್ ಈಸ್ ಸೇಡ್ ಟು ಬಿ ಪ್ರಿವೆಂಟಿಂಗ್ ಆರ್ ಡಿಕ್ರೀಸಿಂಗ್ ದ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದೋಸ್ ಬ್ಲಡ್ ಸೆಲ್ಸ್. ಹೆನ್ಸ್ ಮತ್ತು ಆಕ್ಸಿಜನ್ನೇ ಬ್ಲಡ್ ಸರ್ಕ್ಯುಲೇಷನ್ ಅದು ಇಲ್ಲ ಅಂತಂದಮೇಲೆ ಡೆಫಿನೆಟ್ಲಿ ಇಟ್ ಕಾಸಸ್
ಡೇಂಜರಸ್ ಟು ಹೆಲ್ತ್, ಹೆನ್ಸ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಪಾಯ್ಸನಸ್ ಗ್ಯಾಸ್. ಅದಕ್ಕೆ ನಿಮಗೆ ಕ್ವಶನ್ ಅನ್ನ ಸಪೋಸ್ ಏನಾದರೂ ಇದ್ರ ಮೇಲೆ ಕೇಳಿದ್ರೆ ಯಾಕಿದು ಪಾಯ್ಸನಸ್ ಐತಿ ಅಂತ ಕ್ವಶನ್ ಫಸ್ಟಿಗೆ ಕೇಳಿದ್ರೆ, ಬಿಕಾಸ್ ಇಟ್ ಕಂಬೈನ್ಸ್ ವಿತ್ ಹಿಮೋಗ್ಲೋಬಿನ್ ಫಾರ್ಮಿಂಗ್ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಕಾಂಪ್ಲೆಕ್ಸ್ ವಿಚ್ ಇಸ್ ಸೆಡ್ ಟು ಬಿ ಮೋರ್ ಸ್ಟೇಬಲ್ ಅಥವಾ 300 ಟೈಮ್ಸ್ ಮೋರ್ ಸ್ಟೇಬಲ್ ದ್ಯಾನ್ ದ ಹಿಮೋಗ್ಲೋಬಿನ್, ಹ್ಯಾನ್ಸ್ ಇಷ್ಟು ಬರೀ ಸಾಕಿ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತೈತಿ. ಅದನ್ನ ಆಕ್ಸಿಜನ್ ಸಪ್ಲೈಯನ್ನು ಕಡಿಮೆ ಮಾಡ್ತೈತಿ. ಎರಡೇ ವರ್ಡ್, ಇಟ್ ಪ್ರಿವೆಂಟ್ಸ್ ಆರ್ ಡಿಕ್ರೀಸಸ್ ದ ಆಕ್ಸಿಜನ್ ಸಪ್ಲೈ. ಹೌದು, ಯಾಕೆ ಪಾಯ್ಸನಸ್ ಅಂತ ಕೇಳಿದ್ರೆ ರೀಸನ್ ಏನು? ಇಟ್ ಫಾರ್ಮ್ಸ್ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಕಾಂಪ್ಲೆಕ್ಸ್ ವಿಚ್ ಪ್ರಿವೆಂಟ್ಸ್ ಆರ್ ಸ್ಟಾಪ್ಸ್ ಆರ್ ಡಿಕ್ರೀಸಸ್ ದ ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಆಫ್ ಹಿಮೋಗ್ಲೋಬಿನ್. ಹೌದಾ? ಸೊ ಐ ಹೋಪ್ ದಿಸ್ ಇಸ್ ಅಬೌಟ್ ಕಂಪೌಂಡ್ ಆಫ್ ಕಾರ್ಬನ್, ದಟ್ ಈಸ್ ಕಾರ್ಬನ್ ಮೊನಾಕ್ಸೈಡ್. ಒಂದು ಕಂಪೌಂಡ್ ಬಗ್ಗೆ ಡಿಸ್ಕಸ್ ಮಾಡೀವಿ. ಇನ್ನೂ ಒಂದು ಕಂಪೌಂಡ್ ಐತಿ, ದಟ್ ಕಂಪೌಂಡ್ ನೇಮ್ ಈಸ್, ದ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದು? ಕಾರ್ಬನ್ ಡೈಆಕ್ಸೈಡ್. ಸೆಕೆಂಡ್ ಕಂಪೌಂಡ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಐ ಹೋಪ್ ಇವೆಲ್ಲ ಬರ್ಕೊಂಡಿರಿ ಅಂತ ಅನಿಸ್ತೈತಿ. ಮೇಲಿನಿಂದ ನಾನು ಕಂಟಿನ್ಯೂ ಮಾಡ್ತೀನಿ. Second one is carbon dioxide. Carbon dioxide formula CO2. ಓಕೆ, ಮತ್ತೆ ಬೆಸ್ಟ್ ನಾವು ಇದ್ರ ಬಗ್ಗೆ ಕಲಿತಕ್ಕಂಥದ್ದು ಪ್ರಿಪರೇಷನ್ ಅಂತ ಕರಿತೀವಿ. ಇದ್ರಾಗ ಒಂದು 2-3 ಮೆಥಡ್ಸ್ ಅದಾವು. ಸೊ ಫಸ್ಟ್ ಮೆಥಡ್ is complete combustion of carbon ಇರಬಹುದು and its compounds. So I will take here 2 equations. One is carbon plus oxygen. ಇದಕ್ಕೆ ನಾವು complete combustion ಅಂತ ಕರಿತೀವಿ. It is giving carbon dioxide. Second is carbon compound ಯಾವುದು? Methane. Best example ತಗೋಣ. So methane plus complete combustion of oxygen, there is a formation of carbon dioxide and H2O. Balance ಮಾಡ್ರಿ. So carbon 1 ಐತಿ, 1 ಮುಗೀತು. ಹೈಡ್ರೋಜನ್ ಟೋಟಲಿ 4 ಅದಾವು, 4 ಮುಗಿದು. ಆಮೇಲೆ ಆಕ್ಸಿಜನ್ ಟೋಟಲಿ 4 ಅದಾವು, 4 ಆಕ್ಸಿಜನ್ಸ್ಗಳನ್ನ ಬ್ಯಾಲೆನ್ಸ್ ಆಯ್ತು. ಸೊ ಇದು ಒಂದು ಮೆಥಡ್, ಸಿಂಪಲ್ ಆಗಿರ್ತಕ್ಕಂಥ. ಸೆಕೆಂಡ್ ಮೆಥಡ್ ಈಸ್ ಇನ್ ಲ್ಯಾಬ್ ಪ್ರಿಪರೇಷನ್. ಯು ಕ್ಯಾನ್ ಸೇ ದಟ್ ಲ್ಯಾಬೋರೇಟರಿ ಮೆಥಡ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮುಲಾ ಡೈರೆಕ್ಟ್ ಬರೀತೀನಿ ನಾನು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮುಲಾ ಈಸ್ CaCO3. ಇದಕ್ಕೆ ಇನ್ನೊಂದು ಹೆಸರು ಕಮರ್ಷಿಯಲ್ ಆಗಿ ಲೈಮ್ ಸ್ಟೋನ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದಕ್ಕೆ ಸಪೋಸ್ ನೀವು ಡೈಲ್ಯೂಟ್ HCl ಜೋಡಿ ಟ್ರೀಟ್ ಮಾಡಿದರೆ ಡೆಫಿನೆಟ್ ಆಗಿ ನಿಮ್ಗೆ ಸಿಗ್ತಕ್ಕಂಥದ್ದು ಕ್ಯಾಲ್ಸಿಯಂ ಕ್ಲೋರೈಡ್, ಒಂದು ಬೈ ಪ್ರಾಡಕ್ಟ್. ಕಾರ್ಬನ್ ಡೈಆಕ್ಸೈಡ್ ನಮಗೆ ಬೇಕಾಗಿದ್ದು, ಆ್ಯಂಡ್ ರಿಮೈನಿಂಗ್ ಈಸ್ H2O. ಇಷ್ಟಾಗ್ತೈತಿ ಇಲ್ಲಿ ನೋಡ್ರಿ. ಕ್ಯಾಲ್ಸಿಯಂ 2 Cl, ಕ್ಯಾಲ್ಸಿಯಂ ಕ್ಲೋರೈಡ್ ಅಂದ್ರೆ Cl ಬ್ಯಾಲೆನ್ಸ್ ಆಯಿತು, ಕ್ಯಾಲ್ಸಿಯಂ ಬ್ಯಾಲೆನ್ಸ್ ಆಯಿತು. ಈ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ 3 ಆಕ್ಸಿಜನ್ 2 ತೆಗೆದಂತಂದ್ರೆ CO2 ಬರ್ತದೆ, ಒಂದು ಉಳಿತು ಈ 2 H, ದಟ್ ಮೀನ್ಸ್ H2O. ಸೊ ದಿಸ್ ಇಸ್ ಸೆಡ್ ಟು ಬಿ ಅ ಲ್ಯಾಬ್ ಮೆಥಡ್. ಹಂಗೆ ಇನ್ನೂ ಒಂದು ಕೂಡ ನಾವು ತಗೋಬಹುದು. ಇದು ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಥರ್ಮಲ್ ಡಿಕಾಂಪೋಸಿಷನ್ ಅಥವಾ ಡಿಕಾಂಪೋಸಿಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಲೈಮ್ ಸ್ಟೋನ್. ಇದು ನಾವು ಕಮರ್ಷಿಯಲ್ ಮೆಥಡ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಕಮರ್ಷಿಯಲ್ ಮೆಥಡ್ ಅಂದ್ರೆ ಕೇಳ್ತಿರ್ತಾನೆ ಅನ್ಸಲ್ಲ ನಿಮಗೆ, ಕಮರ್ಷಿಯಲ್ ಮೆಥಡು ಲ್ಯಾಬ್ ಮೆಥಡು ಅಂತ ಕೇಳ್ತಿರ್ತಾನೆ. ಸೊ ವೆರಿ ಈಸಿ ನೋನ್ ಎಕ್ಸಾಂಪಲ್. ಸ್ವಲ್ಪ ಹೀಟ್ ಮಾಡಿರಿ, ಹೀಟ್ ಮಾಡಿದರೆ ಏನಾಗ್ತೈತೆ, ಡಿಕಾಂಪೋಸ್ ಆಗಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಿಗ್ತೈತೆ. ಸೊ
In all equations, wherever we have got that carbon dioxide, we have to mark. ನಮ್ಗೆ ಅದು ಇಂಪಾರ್ಟೆಂಟ್. ಆದರೂ ಕೂಡ ಇನ್ಆರ್ಗ್ಯಾನಿಕ್ನಾಗ ಎಲ್ಲ ಬ್ಯಾಲೆನ್ಸ್ಡ್ ಈಕ್ವೇಷನ್ಸನ್ನು ಚೆಕ್ ಮಾಡ್ಕೋಬೇಕು. ಬ್ಯಾಲೆನ್ಸ್ಡ್ ಈಕ್ವೇಷನ್ಸ್ ಆರ್ ಇಂಪಾರ್ಟೆಂಟ್. ನೀವು ನೋಟ್ ಮಾಡ್ಕೊಂಡು ಇದ್ರದ್ದು ಒಂದಿಷ್ಟು ಪ್ರಾಪರ್ಟೀಸನ್ನು ತಗೋ. Okay. ಈಗ ಇದ್ರ ಪ್ರಾಪರ್ಟೀಸ್ ಏನು? ಸುಮ್ಮನೆ ಒಂದೆರಡು ಪ್ರಾಪರ್ಟೀಸ್ ಅನ್ನು ನೋಡೋಣ. ಪ್ರಾಪರ್ಟೀಸ್ ಇದು ಕೂಡ ಕಲರ್ಲೆಸ್ ಗ್ಯಾಸ್ ಐತಿ. ವಾಟರ್ ಜೋಡಿ ಭಾಳ ಜಲ್ದಿ ಕಂಬೈನ್ ಆಗ್ತೈತಿ. ಇಟ್ ಕಂಬೈನ್ಸ್ ವಿತ್ ವಾಟರ್ ಫಾರ್ಮಿಂಗ್ ಕಾರ್ಬೋನಿಕ್ ಆಸಿಡ್. ಹೌದಾ? ಬರೆಯಂಗಿಲ್ಲ, ವರ್ಡ್ಸ್ ಏನು ಬರೆಯೋದು ಬೇಡ, ಡೈರೆಕ್ಟ್ ಇಕ್ವೇಶನ್ ನೋಡಿದ್ರೆ ಗೊತ್ತಾಗ್ತೈತಿ. ಕಾರ್ಬನ್ ಡೈಆಕ್ಸೈಡ್ ದಟ್ ಕಂಬೈನ್ಸ್ ವಿತ್ ವಾಟರ್, ದಟ್ ಮೀನ್ಸ್ H2O. ಪ್ರಾಡಕ್ಟ್ ಈಸ್ H2CO3. ಪ್ರಾಡಕ್ಟ್ ಈಸ್ H2CO3. ಇದಕ್ಕೆ ಹೆಸರು ಏನಂತ ಕರಿಬೇಕು? ಕಾರ್ಬೋನಿಕ್ ಆಸಿಡ್. ಕಾರ್ಬೋನಿಕ್ ಆಸಿಡ್. ಈ ಆಸಿಡ್ ನಾನು ಏನಂತ ಕರಿತೀನಿ ಅಂದ್ರೆ ಡೈಬೇಸಿಕ್ ಆಸಿಡ್ ಅಂತ ಕರಿತೀನಿ. ಯಾಕೆ ಡೈಬೇಸಿಕ್ ಆಸಿಡ್ ಅಂತಂದ್ರೆ ಇದರಾಗ 2 ಹೈಡ್ರೋಜನ್ ಅದಾವ, ಅದಕ್ಕೆ 2 ಹೈಡ್ರೋಜನ್ಸ್ಗಳು ರೀಪ್ಲೇಸ್ ಆಗ್ತಿರ್ತಾವು. ಹೌದಾ? ಸೊ ಹೆಂಗ ಐ ವಿಲ್ ಟೇಕ್ ದಟ್ ಈಸ್ H2CO3 ವೆನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್. H2O ಇದು H2O ಐತಲ್ಲ, ಇದು ಆಸಿಡ್ ಆಗು ಕೆಲಸ ಮಾಡ್ತೈತಿ ಮತ್ತೆ ಬೇಸ್ ಆಗು ಕೆಲಸ ಮಾಡ್ತೈತಿ. ಇದಕ್ಕೆ ಎಂಫೋಟೆರಿಕ್ ನೇಚರ್ ಅಂತ ಕರಿತೀನಿ. ಇನ್ನು ಕಾರ್ಬೋನಿಕ್ ಆಸಿಡ್ ತಗೊಂಡೇನಿ ಅಂದ್ರೆ ಡೆಫಿನೆಟ್ಲಿ ಆಸಿಡ್. ಈಗ ಇಲ್ಲಿ ವಾಟರ್ ತಗೊಂಡೇನಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ಸೆಡ್ ಟು ಬಿ ಅ ಬೇಸ್. ಅದಕ್ಕೆ ಇದು ಏನು ಮಾಡತೈತಿ, ಇದ್ರದಾಗಿನ ಒಂದು ಹೈಡ್ರೋಜನ್ ಅನ್ನು ತಗೊಳತೈತಿ. ಹೌದಾ? ಅದಕ್ಕೆ ನಿಮ್ಗೆ ಗೊತ್ತಾಗಂದ್ರೆ ಏನು ಮಾಡ್ರಿ, ಇದನ್ನ ಡೆಫಿನೆಟ್ಲಿ ಆಸಿಡ್. ದಿಸ್ ಇಸ್ ಸೆಡ್ ಟು ಬಿ ಬೇಸ್. ಇನ್ನು ಬೇಸ್ ಏನು ಮಾಡ್ತೈತಿ? ಬೇಸ್ ಅಂತಂದ್ರೆ ಏನು? ಎಲೆಕ್ಟ್ರಾನ್ ಹೆಚ್ಚಿಗೆ ಇರ್ತಾವೆ. ಆಸಿಡ್ ಅಂತಂದ್ರೆ ಎಲೆಕ್ಟ್ರಾನ್ ಕಡಿಮೆ ಇರ್ತಾವೆ. ಆಸಿಡ್ ಮೀನ್ಸ್ H+, ಅಷ್ಟೇ ತಿಳ್ಕೊಳ್ಳಿ. ಬೇಸ್ ಮೀನ್ಸ್ OH-. ಹೌದಾ? ಅಂದ್ರೆ ವಾಟರ್ನಾಗ OH ಐತಿ, ಇದ್ರದಾಗ H+ ಐತಿ. ಇದೇನು ಮಾಡತೈತಿ? ಇದ್ರಾಗಿಂದ ಒಂದು H+ ಅನ್ನ ತಗೊಳತೈತಿ. ಸೊ ಇದ್ರಾಗಿಂದ H+ ತಗೊಳತೈತಿ ಅಂತಂದ್ರ ಏನ್ ಫಾರ್ಮ್ ಆಗ್ತೈತಿ? ಇದು ವಾಟರ್ ಹೋಗಿ H3O+ ಆಗ್ತೈತಿ. ಏನ್ ಫಾರ್ಮ್ ಆಗ್ಲತ್ತೈತಿ? H3O+. ಹೌದಲ್ಲ? ಅಂದ್ರೆ ಇದ್ರಾಗಿನ ಒಂದು ಪ್ರೋಟಾನ್ ತಗೋತು H3O. ಅಂದ್ರೆ ಇದು ಕಳ್ಕೊಂಡ ಮೇಲೆ ಏನು ಉಳಿತು? ಇಲ್ಲಿ H ಉಳಿತು, CO3 ಉಳಿತು. ಒಂದು ಕಳ್ಕೋತು ಅಂದ್ರೆ ಏನು ಸೈನ್ ಮೇಲೆ? ಮೈನಸ್. ಅಂದ್ರೆ ನಾನು ಹಿಂಗೆ ಬರಿತೀನಿ ನೋಡಿ, H2CO3 ಒಂದು ಕಳ್ಕೋತು ಅಂದ್ರೆ H++, HCO3 ಮೈನಸ್ ಅಂತ ಬರಿಬಹುದು. ಹೌದಲ್ಲ? ಇದು ಇದರಾಗಿನ ಒಂದು ಪ್ರೋಟಾನ್ ಹೋಯ್ತು H+, ಆಮೇಲೆ ರಿಮೈನಿಂಗ್ HCO3 ಮೈನಸ್. ಹೌದಲ್ಲ? ಈಗ H+ ಅಲ್ಲಿ ಹೋಯ್ತು, ಈ ವಾಟರ್ ಜೋಡಿ ಕಂಬೈನ್ ಆಯ್ತು. ವಾಟರ್ ಏನಾಗಿ ಕೆಲಸ ಮಾಡತೈತಿ? ಬೇಸ್ ಆಗಿ ಕೆಲಸ ಮಾಡತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಕಾಂಜುಗೇಟ್ ಬೇಸ್ ಅಂತ. ಇದು ಲೇಟರ್ ಬರ್ತೈತಿ ಕೆಮಿಕಲ್ ಇಕ್ವಿಲಿಬ್ರಿಯಮ್ನಾಗ, ಅದನ್ನ ಅಲ್ಲಿ ನೋಡೋಣ. ಇಷ್ಟೇ ತಿಳ್ಕೊಡ್ರಿ. ಒಂದು ಹೈಡ್ರೋಜನ್ ರಿಮೂವ್ ಮಾಡಿ, ಹಂಗೆ ಇದು ಒಂದು ಹೈಡ್ರೋಜನ್ ಕೂಡ ರಿಮೂವ್ ಆಗ್ಬೋದಾ? HCO3 ಮೈನಸ್ ಪ್ಲಸ್ H2O ಆ್ಯಂಡ್ ದ ಪ್ರಾಡಕ್ಟ್ ಈಸ್. ಈಗ ಇದರಾಗಿಂದ ಪಾಸಿಬಲ್ ಐತಿ ರಿಮೂವ್ ಆಗ್ಲಿಕ್ಕೆ. ಹೌದಲ್ಲ? ಇದರಾಗಿಂದ ಈಗ ಪಾಸಿಬಲ್ ಐತಿ ಅಂತಂದ್ರೆ ದಟ್ ಮೀನ್ಸ್ ಇಟ್ ಈಸ್ H3O++ ರಿಮೈನಿಂಗ್ ಏನು ಉಳಿತೀಗ ಇಲ್ಲಿ? CO3 2 ಮೈನಸ್. ಹೌದಲ್ಲ? CO3 2 ಮೈನಸ್. ಅಂದ್ರೆ ಇದು ಹೆಂಗೆ ಬರಿಬೋದು ನಾನೀಗಿಲ್ಲಿ? ದಟ್ ಮೀನ್ಸ್ HCO3 ಮೈನಸ್ ಗಿವಿಂಗ್ H++ CO3 2 ಮೈನಸ್. ಹೌದಲ್ಲ? CO3 2 ಮೈನಸ್. ಈಗ ಆಲ್ರೆಡಿ ಇದನ್ನ ಏನಾಗೈತಿ? ಒಂದು ಹೋಗೈತಿ. ಅವಾಗ ಏನು ಉಳಿತಿ ಇಲ್ಲಿ? CO3 2 ಮೈನಸ್. ಹೌದಲ್ಲ? ಸೊ ಈ ಥರ ನಾವು ಈಕ್ವೇಷನ್ಸ್ ಅನ್ನ ಬರೀತಿರ್ತೀವಿ. ಅದಕ್ಕೆ ಮೇಲೆ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ
ಕಾರ್ಬನ್ ಡೈಆಕ್ಸೈಡ್ ರೆಸ್ಪಿರೇಷನ್ ನಲ್ಲಿ ನಾವೇನ್ ಮಾಡತ್ತೀವಿ ಅಂತಂದ್ರೆ ಆಕ್ಸಿಜನ್ ತಗೊಳತ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡತ್ತೀವಿ. ಇದಿಷ್ಟೆಲ್ಲ ಈಕ್ವೇಶನ್ ಹೇಳೋದು ಮೇನ್ ಪರ್ಪಸ್ ಏನಂತಂದ್ರೆ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡತ್ತೀವಿ ಅಂದ್ರೆ ಡೆಫಿನೆಟ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಒಳಗ ಕಾರ್ಬನ್ ಡೈಆಕ್ಸೈಡ್ ಸ್ವಲ್ಪ ಪ್ರಮಾಣದಾಗ ಐತಿ. ಅದು ಭಾಳ ಜಲ್ದಿ ನೀರಿನ ಜೋಡಿ ಕಂಬೈನ್ ಆಗಿ ನಿಮ್ಗೆ ಏನು ಸಿಗ್ಲತ್ತೈತಿ? ಕಾರ್ಬೋನಿಕ್ ಆಸಿಡ್ ಅನ್ನ ಸಿಗ್ಲತ್ತೈತಿ. ಈ ಕಾರ್ಬೋನಿಕ್ ಆಸಿಡ್ ಏನ್ ಮಾಡತೈತಿ ಅಂತಂದ್ರೆ ದಟ್ ಬ್ಯಾಲೆನ್ಸಸ್ ದ pH ಆಫ್ ಬ್ಲಡ್. ಏನ್ ಬ್ಯಾಲೆನ್ಸ್ ಮಾಡತೈತಿ ಅದನ್ನ? pH ಆಫ್ ಬ್ಲಡ್. ಬ್ಲಡ್ pH ರೇಂಜ್ ಎಷ್ಟಿರ್ತೈತಿ? 7.35 to 7.45 ಅಂದ್ರೆ ನ್ಯೂಟ್ರಲ್ ಆಗಿರ್ತೈತಿ ಟು 4 to. ಹೌದಲ್ಲ? ಅಂದ್ರೆ 7.5 ಒಳಗಡೆ ಇರ್ತಕ್ಕಂಥದ್ದು, 7 to 7.5 ಒಳಗಡೆ ಇರ್ತಕ್ಕಂಥದ್ದು ಅದನ್ನ ಮೇಂಟೈನ್ ಮಾಡ್ತೈತಿ. ಅದಕ್ಕೆ ನಾವು ನಮಗೆ ಬಹಳಷ್ಟು ಅಸಿಡಿಟಿ ಆಯಿತು ಅಂತಂದ್ರೆ pH ರೇಂಜನ್ನು ಚೇಂಜ್ ಆಗ್ತಿರ್ತೈತಿ. ಅವಾಗ pH ರೇಂಜ್ ಚೇಂಜ್ ಆಗ್ಲತ್ತೈತಿ ಅಂತಂದ್ರೆ ಇವೇನು ಇಕ್ವೇಶನ್ ಅದಾವಲ್ಲ ಇದ್ರೊಳಗೆ ಇಂಬ್ಯಾಲೆನ್ಸ್ ಆಗೈತಿ ಅಂತ ತೋರಿಸ್ಕೊಟ್ಟಂಗೈತಿ. ಹೌದಲ್ಲ? ಅಂದ್ರೆ HCl ಪ್ರಮಾಣ ಹೆಚ್ಚಿಗೆ ಐತಿ ಅಂತ ಅವಾಗ ತೋರಿಸ್ಕೊಡ್ತಿರ್ತೈತಿ. ಆ HCl ಪ್ರಮಾಣ ಹೆಚ್ಚಿಗೆ ಆಗಿತ್ತು ಅಂತಂದ್ರೆ ಅವಾಗ ನೆಕ್ಸ್ಟ್ ಏನು ಮಾಡ್ತಿರ್ತೀವಿ ನಾವು? ಮತ್ತೆ ಬೇಸ್ ಇರ್ತಕ್ಕಂಥ ಅಲ್ಕಲೈನ್ ಫಾರ್ಮ್ ಇರ್ತಕ್ಕಂಥ ಫುಡ್ ಅನ್ನು ತಗೊಂಡು ಅದನ್ನು ನ್ಯೂಟ್ರಲೈಸ್ ಮಾಡ್ತಿರ್ತೀವಿ. ಈ ಥರ ಇನ್ ಜನರಲ್ ಆಗಿ ನಮಗೆ ಯಾವುದೇ ಅಸಿಡಿಟಿ ಇಲ್ಲ ಅಥವಾ ಅಲ್ಕಲೈನಿಟಿ ಇಲ್ಲ ಅಂತಂದ್ರೆ pH ರೇಂಜ್ ಇಷ್ಟು ಇರ್ತೈತಿ. ಅದನ್ನ ಮೇಂಟೈನ್ ಮಾಡಲಿಕ್ಕೆ ನಮ್ಮ ದೇಹದಾಗ ನಮ್ಮ ಬಾಡಿ ಒಳಗೆ ಈ ಟೈಪ್ ಆಫ್ ರಿಯಾಕ್ಷನ್ಸ್ ಅನ್ನ ನಡೀತಿರ್ತಾವು. ಅದಕ್ಕೆ ನಾವೇನಂತ ಕರಿತೀವಿ, ಇನ್ನೂ ಲೇಟರ್ ಆಗಿ ಡಿಸ್ಕಸ್ ಮಾಡ್ತೀವಿ, ಬಫರ್ ಸೊಲ್ಯೂಷನ್ಸ್ ಅಂತ ಹೇಳಿ ಕರಿತಿರ್ತೀವಿ. ಲೆಟ್ ಇಟ್ ಬಿ. ಇದ್ರ ಬಗ್ಗೆ ಭಾಳ ತಿಳಿ ಕೆಡಿಸ್ಕೊಬೇಡ್ರಿ. ಮೇ ಬಿ ಇದನ್ನ ನಿಮಗೆ ಡಿಲೀಟೆಡ್ ಕ್ಯಾನ್ ಸೇ ದಟ್ ಪೋರ್ಷನ್ನಾಗ ಕೊಟ್ಟಿರ್ತಕ್ಕಂಥದ್ದೈತಿ. ಈಗ ನಾ ಏನು ಇಕ್ವೇಶನ್ ಬರೆದಿಲ್ಲ, ಎರಡು ಇಕ್ವೇಶನ್ಸ್ ಅನ್ನು ಮಾತ್ರ ಇಟ್ಕೊಂಡು ಇನ್ನೂ ಒಂದು ಕೂಡ ನಾನು ರೀಪ್ರೆಸೆಂಟ್ ಮಾಡ್ಬೋದು. ಅಟ್ಮಾಸ್ಫಿಯರ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಐತಿ. ಸಪೋಸ್ ಆ ಕಾರ್ಬನ್ ಡೈಆಕ್ಸೈಡ್ 0.03% ವೇರಿಯೇಷನ್ ಆಗಿದ್ರೂ ಕೂಡ ನಮಗೆ ಗ್ರೀನ್ಹೌಸ್ ಎಫೆಕ್ಟ್ ಅನ್ನ ಅನುಭವಿಸ್ತಿರ್ತೀವಿ. ಆ ಗ್ರೀನ್ಹೌಸ್ ಎಫೆಕ್ಟ್ ಬಗ್ಗೆ ಏನಂತ ಹೇಳಿ ಕೂಡ ಕಲ್ತಿರ್ತೀರಿ. ಆದ್ರೂ ಕೂಡ ಲಾಸ್ಟ್ ಚಾಪ್ಟರ್ನಲ್ಲಿ ಐತಿ. ಲೆಟ್ ಇಟ್ ಬಿ, ಅದರ ಡಿಸ್ಕಷನ್ ಈಗ ಬೇಡ. ಈಗ ಈ ಅಟ್ಮಾಸ್ಫಿಯರ್ದಾಗ ಎಂದು ಕಾರ್ಬನ್ ಡೈಆಕ್ಸೈಡ್ ನಮಗೆ ಕಡಿಮೆ ಮಾಡಬೇಕಾಗೈತಿ. ಅವಾಗ ಏನಂತಾರ? ಗಿಡಗಳು ಹಚ್ಚರಿ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗ್ತೈತಿ ಅಂತ. ಇನ್ನು ಗಿಡಗಳಿಗೆ ಏನು ಬೇಕು? ಫುಡ್ ಬೇಕು. ಆ ಫುಡ್ಡಿಗೆ ಮೇನ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಆ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ? ಫೋಟೋಸಿಂಥಸಿಸ್. ಹೌದಲ್ಲ? ಅಂದ್ರೆ ದ ಪ್ರಿಪರೇಷನ್ ಆಫ್ ಫುಡ್ ಬೈ ಪ್ಲಾಂಟ್ಸ್, ದಟ್ ಪ್ರೊಸೆಸ್ ಇಸ್ ನೋನ್ ಆಸ್ ಫೋಟೋಸಿಂಥಸಿಸ್. ಅಂದ್ರೆ using photosynthesis process you can reduce that carbon dioxide in the atmosphere. So photosynthesis equation ಏನು? carbon dioxide plus water ಬ್ಯಾಲೆನ್ಸ್ ಸಲುವಾಗಿ ಇದಕ್ಕೆ 6 ಬೇಕು, ಇದಕ್ಕೆ 12 ಬೇಕು. ಇನ್ನು ಫೋಟೋಸಿಂಥಸಿಸ್ ಆದಮೇಲೆ ನಮಗೆ ಆ ಲೀವ್ಸ್ನಾಗ ಏನು ಒಂದು ಫುಡ್ ಅನ್ನ ಉಳಿತಿರ್ತೈತಲ್ಲ, ಆ ಫುಡ್ ಏನಂತ ಕರಿತೀವಿ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್. ದಟ್ ಫಾರ್ಮುಲಾ ಈಸ್ C6H12O6. ದಿಸ್ ಈಸ್ ಗ್ಲೂಕೋಸ್ ಅಂತ ಕರಿತೀವಿ, ಅಥವಾ ಜನರಲ್ ಆಗಿ ಕಾರ್ಬೋಹೈಡ್ರೇಟ್ ಅಂತ ತಗೋಬಹುದು. ಅಂಡ್ ರಿಮೈನಿಂಗ್ ಈಸ್ 6O2 ಇರ್ತೈತಿ, ಆಮೇಲೆ 6H2 ಅನ್ನ ಇರ್ತೈತಿ. ಈ ತರ ಇಕ್ವೇಶನ್ ನಾವು ರೀಪ್ರೆಸೆಂಟ್ ಮಾಡ್ತೀವಿ. ಇಟ್ ಈಸ್ ಅ ಫೋಟೋಸಿಂಥಸಿಸ್ ಇಕ್ವೇಶನ್. ಸೊ ಇಟ್ ಈಸ್ ಮೇ ಬಿ 6H2O ಆಗ್ತೈತೆ ನೋಡೋಣ. 6 ಕಾರ್ಬನ್ ಬ್ಯಾಲೆನ್ಸ್ ಆಯಿತು. 24 ಹೈಡ್ರೋಜನ್, 12 12 24 ಹೈಡ್ರೋಜನ್. ಆಕ್ಸಿಜನ್ ಎಷ್ಟು ಅದಾವ? 12 ಆಮೇಲೆ 12 24 ಆಕ್ಸಿಜನ್, 6 2 12 ಆಮೇಲೆ 18 24. ಸೊ ದಟ್ ಈಸ್ ಬ್ಯಾಲೆನ್ಸ್ಡ್. ಸೊ ಇದು ಕೂಡ ಒಂದು ಪಾಯಿಂಟ್ ಆಯಿತು. ಇದು ಯಾವ್ದು ಕರಿತೀವಿ ನಾವು? ಫೋಟೋಸಿಂಥಸಿಸ್ ಪ್ರಾಸೆಸ್, ಅದರಲ್ಲಿ ನಡೀತಕ್ಕಂಥ ಇಕ್ವೇಶನ್. ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಮೇ ಬಿ ಕ್ವಶನ್ಸ್ ಭಾಳ ಸಲ ಕೇಳ್ತಿರ್ತಾನೆ. ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅದನ್ನ ಹೆಂಗೆ ಬರಿತೀವಿ ಅಂತಂದ್ರೆ CO2S ಇಷ್ಟು ಬರ್ತದೆ ಸಾಕು. CO2S ಮೀನ್ಸ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್. ಇದಕ್ಕೆ ಹೆಸರು ಏನಂತ ಕರೀತಾರ? ಇಟ್ ಈಸ್ ನೋನ್ ಆಸ್ ಡ್ರೈ ಐಸ್. ಅಂದ್ರೆ ಈ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ರೆ
ಇಟ್ ಈಸ್ ಮೇನ್ಲಿ ಯೂಸ್ಡ್ ಆಸ್ ಅ ರೆಫ್ರಿಜರೆಂಟ್. ಐಸ್ ಕ್ರೀಮ್ದಾಗ ಎಲ್ಲ ನಿಮಗೆ ಭಾಳ ತಂಪಿರಬೇಕು ಅಥವಾ ಐಸ್ ಕ್ರೀಮ್ ಕೆಡಲಾರ್ದಂಗೆ ಇಡಬೇಕು ಅಂತಂದ್ರೆ ಆ ರೆಫ್ರಿಜರೇಟರ್ ಒಳಗೆ ಎಲ್ಲ ಇಟ್ಟಿರ್ತಾರಲ್ಲ ಅದನ್ನು ತಂಪಿರ್ತಕ್ಕಂಥದ್ದು. ಇಟ್ ಈಸ್ ನಥಿಂಗ್ ಬಟ್ ಕಾರ್ಬನ್ ಡೈಆಕ್ಸೈಡ್. ಇಟ್ ಈಸ್ ಇನ್ ದ ಸಾಲಿಡ್ ಫಾರ್ಮ್. ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ದಟ್ ಈಸ್ ನೋನ್ ಆಸ್ ಡ್ರೈ ಐಸ್. ಆಮೇಲೆ ಸಾಕಷ್ಟು ಕಡೆ ಕೂಲೆಂಟ್ಸ್ಗಳಲ್ಲಿ ಇದನ್ನು ಸಾಲಿಡ್ ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡ್ತಿರ್ತಾರೆ. ಸೊ ಈ ಥರ ಇರ್ತಕ್ಕಂಥ ಕಂಪೌಂಡ್ಸ್ ಆಫ್ ಕಾರ್ಬನ್ 2 ಕಂಪೌಂಡ್ಸ್ಗಳನ್ನು ನೋಡಿವಿ. ಅದರಲ್ಲಿ ಏನು ಇಕ್ವೇಷನ್ಸ್ ಕೇಳ್ತಾರೋ ಅಥವಾ ಏನು ಅಪ್ಲಿಕೇಶನ್ಸ್ ಕೇಳ್ತಾರೋ, ಏನು ಕಂಪ್ಲೀಟ್ ದ ಇಕ್ವೇಷನ್ಸ್ ಕೇಳ್ತಾರೋ, ವಾಟ್ ಎವರ್ ಇಟ್ ಮೇ ಬಿ, ದಿಸ್ ಪಾರ್ಟ್ ಇಸ್ ಸೆಡ್ ಟು ಬಿ ಇನ್ 1 ಮಾರ್ಕ್ಸ್ ಕ್ವಶನ್ ಕೇಳ್ತಕ್ಕಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಿ ಬ್ಲಾಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಕವರ್ ಮಾಡೀವಿ. ಎಕ್ಸೆಪ್ಟ್ ದಟ್ ಡಿಲೀಟೆಡ್ ಪೋರ್ಷನ್ ಅದನ್ನು ತೊಗೊಂಡಿಲ್ಲ. ಇನ್ನೂ ಒಂದು 2 ಪಾಯಿಂಟ್ಸ್ಗಳನ್ನ ಅದಾಗ ಅವರು ಡಿಲೀಟ್ ಮಾಡಿದ್ದಾರೆ. ಇನ್ನು ಇಷ್ಟೇನು ಹೇಳಿಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೆ ಕ್ವಶನ್ಸ್ಗಳನ್ನು ಏನು ಮಾಡ್ತೀನಿ ಅಂತಂದ್ರೆ ಕೊಡ್ತೀನಿ. ಅಷ್ಟು ಕ್ವಶನ್ಸ್ಗಳಿಗೆ ನೀವು ಆನ್ಸರ್ನ ರೆಡಿ ಇಟ್ಕೊಡ್ರಿ. ಹಂಗೆ ಇದ್ರ ಮೇಲೆ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಿತ್ತು. ಸೊ ಪ್ರಿಪೇರ್ ದ ಕ್ವಶನ್ ಆನ್ಸರ್ಸ್ ಫಾರ್ ದ್ಯಾಟ್ ಟೆಸ್ಟ್ ಆಲ್ಸೋ. ಸೊ ವಿಲ್ ಕಂಪ್ಲೀಟ್ ದಿಸ್ ಪಿ ಬ್ಲಾಕ್ ಆ್ಯಂಡ್ ವಿಲ್ ಟೇಕ್ ನೆಕ್ಸ್ಟ್ ಕ್ಲಾಸ್ ಬೇರೆ ಚಾಪ್ಟರ್ನ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು.